ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕೆಲವು ವೀಕ್ಷಕರು ತಮ್ಮ ಲೈಂಗಿಕ ಸಮಸ್ಯೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದು, ಈ ವಿಡಿಯೋದಲ್ಲಿ ಅವರ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವೀಕ್ಷಕರ ಪ್ರಶ್ನೆ ಹೀಗಿದೆ: ನನ್ನ ವಯಸ್ಸು 28, ಹುಡುಗಿಯ ವಯಸ್ಸು 26. ಒಂದು ದಿನ ಪರಸ್ಪರ ಒಪ್ಪಿಗೆ ಮೇರೆಗೆ ಅವಳೊಡನೆ ಲೈಂಗಿಕ ಸಂಪರ್ಕ ಮಾಡಿದೆ. ಅದು ನನಗೆ ಮೊದಲ ಅನುಭವ. ಆದರೂ ಸ್ನೇಹಿತರಿಂದ, ಇಂಟರ್ನೆಟ್ ನೋಡಿ ಅದರ ಮಾಹಿತಿ ಇತ್ತು. ಆ ಅನುಭವದಿಂದ ಅವಳು ಈ ಮೊದಲು ಅನೇಕ ಬಾರಿ ಲೈಂಗಿಕ ಸಂಪರ್ಕ ಮಾಡಿದ್ದಾಳೆ ಎಂಬ ಸಂದೇಹ ನನ್ನನ್ನು ಕಾಡುತ್ತಿದೆ. ಅವಳನ್ನು ಕೇಳಿದರೆ, ನಾನು ಇಲ್ಲಿಯವರೆಗೂ ಯಾವುದೇ ಗಂಡಸಿನ ಸಂಪರ್ಕ ಮಾಡಿಲ್ಲ ಎಂದು ಹೇಳುತ್ತಾಳೆ. ಅದನ್ನು ತುಂಬಾ ದುಃಖದಿಂದಲೇ ಹೇಳಿದಳು. ಈಗ ಮತ್ತೆ ಕೂಡಲು ಅವಳು ಸಹಕರಿಸುತ್ತಿಲ್ಲ. ಮೊದಲು ಬೆನ್ನು ನೋವು ಎಂದು ಹೇಳುತ್ತಿದ್ದಳು. ಈಗ ಪ್ರತಿ ಶುಕ್ರವಾರ ಉಪವಾಸ ಮಾಡುತ್ತೇನೆ ಅದಕ್ಕಾಗಿ ಎಂದು ಸಮಜಾಯಿಷಿ ನೀಡುತ್ತಾಳೆ. ನನಗೆ ಅವಳ ಜತೆ ಲೈಂಗಿಕ ತೃಪ್ತಿ ಸಿಗುತ್ತಿಲ್ಲ. 2 ಸೆಕೆಂಡ್ ಸಂಪರ್ಕ ಮಾಡಿದಾಗ ಯಾವುದೇ ಖುಷಿಯ ಅನುಭವ ಆಗಿಲ್ಲ. ಮುಂದೆ ಅವಳನ್ನು ಮದುವೆಯಾದರೆ ನನಗೆ ಲೈಂಗಿಕ ತೃಪ್ತಿ ಸಿಗಬಹುದೇ? ಅಥವಾ ಅವಳ ಜತೆ ಮದುವೆ ಮುರಿದು ಬಿಡಲೇ? ಇದಕ್ಕೆ ತಜ್ಞರು ಉತ್ತರಿದ್ದು ಅದು ಹೀಗಿದೆ: ನೀವು ಆ ಹುಡುಗಿಯ ಚರಿತ್ರೆ ಬಗ್ಗೆಯೇ ಚಿಂತಿಸುತ್ತಿದ್ದೀರಲ್ಲ, ನೀವು ಮಾಡುತ್ತಿರುವುದು ಸರಿಯಿದೆಯೇ? ಹುಡುಗಿ ಎಲ್ಲ ರೀತಿಯ ಪರಿಶುದ್ಧತೆಯಿಂದ ಇರಬೇಕು ಎಂದು ಯೋಚಿಸುವ ನಿಮ್ಮಂತೆಯೇ ಪ್ರತಿ ಹುಡುಗಿಯೂ ತಾನು ಪ್ರೀತಿಸುವ, ವಿವಾಹವಾಗುವ ಹುಡುಗನು ಶೀಲವಂತನಾಗಿರಬೇಕೆಂದು ಬಯಸುವುದು ಸಹಜ. ನಿಮ್ಮಲ್ಲಿರುವ ಧೂರ್ತ ಆಲೋಚನೆಯ ಬಗ್ಗೆ ಅರಿವಿರದೆ ನಿಮ್ಮ ಗೆಳತಿ ನಿಮ್ಮೊಂದಿಗೆ ಲೈಂಗಿಕ ಸಂಪರ್ಕಕ್ಕೆ ಒಪ್ಪಿ ತಪ್ಪು ಮಾಡಿದ್ದಾಳೆ. ಭಯ, ಆತಂಕ, ಪ್ರೀತಿಯಿಂದ ಆಕೆ ಒಪ್ಪಿರಬಹುದು. ಆದರೆ ನಿಮ್ಮಿಂದ ಇಂತಹ ಅನಾಗರಿಕ ವರ್ತನೆಯನ್ನು ನಿರೀಕ್ಷಿಸದೇ ಇದ್ದ ಹುಡುಗಿಗೆ ನಿಜಕ್ಕೂ ಶಾಕ್ ಆಗಿರಬಹುದು. ಲೈಂಗಿಕತೆ ಬಗ್ಗೆ ನಿಮಗೆ ತಪ್ಪು ಕಲ್ಪನೆಗಳಿವೆ ಎನಿಸುತ್ತದೆ. ನೀಲಿ ಚಿತ್ರಗಳು ಉತ್ಪ್ರೇಕ್ಷೆಯಿಂದ ಕೂಡಿರುತ್ತವೆ. ಅದೆಲ್ಲವೂ ಸತ್ಯವಲ್ಲ. ದೇಹ, ಮನಸ್ಸುಗಳ ಮಿಲನವಾದಾಗ ಮಿದುಳಿನಲ್ಲಿ ಅಡ್ರಿನಾಲಿನ್ ಸ್ರಾವ ಹೆಚ್ಚಾಗಿ ಸಂತೋಷ ಆವರಿಸಿ ಲೈಂಗಿಕ ತೃಪ್ತಿ ಉಂಟಾಗುತ್ತದೆ. ಮದುವೆಯ ನಂತರ ನಿಮ್ಮದೇ ಏಕಾಂತದ ಸಮಯ ದೊರೆಯುವುದರಿಂದ ಸಂಪೂರ್ಣ ತೃಪ್ತಿ ಸಿಗುತ್ತದೆ. ಆ ಹುಡುಗಿಯ ಬಗ್ಗೆ ಯಾವುದೇ ಸಂಶಯ ಬೇಡ. ನೀವು ಕೇಳುವ ಪ್ರಶ್ನೆಯಿಂದ ತನಗೆ ನೋವಾಗಿದೆ ಎಂದು ಆಕೆ ನಿಮ್ಮನ್ನು ಬಯ್ಯದೆ ದುಃಖಪಟ್ಟಿದ್ದಾಳೆ, ನಿಮ್ಮನ್ನು ಕ್ಷಮಿಸಿದ್ದಾಳೆ. ಆದರೆ ಆ ಹುಡುಗಿಯ ಒಳ್ಳೆಯತನ ನಿಮಗೆ ಅರ್ಥವಾಗದೆ ಮದುವೆ ಮುರಿಯುವ ಬಗ್ಗೆ ಮಾತನಾಡುತ್ತಿದ್ದೀರಲ್ಲ. ನೀವೇನೋ ಇನ್ನೊಂದು ಹುಡುಗಿಯನ್ನು ಮದುವೆಯಾಗಬಹುದು. ಆದರೆ ಆ ಹುಡುಗಿಯನ್ನು ಯಾರು ಮದುವೆಯಾಗುತ್ತಾರೆ? ಒಂದು ಬಾರಿ ನಿಮ್ಮೊಂದಿಗೆ ಲೈಂಗಿಕ ಸಂಪರ್ಕ ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನೋವು ಅನುಭವಿಸಬೇಕೆ? ಇಂತಹ ಅಸಂಬದ್ಧ ಯೋಚನೆಗಳನ್ನೆಲ್ಲ ಬಿಟ್ಟು ಅವಳನ್ನು ಮದುವೆಯಾಗಿ ಸಂತೃಪ್ತಿ, ನೆಮ್ಮದಿಯ ಜೀವನ ನಡೆಸಿ. ಹುಡುಗಿಯೆಂದರೆ ಆಟದ ವಸ್ತುವಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.